ನೀವ್ ಒಳ್ಳೆಯವರಾಗಿ ಅಂದ್ರೆ ನನಗೆ ಒಳ್ಳೆದ್ರ ಬಗ್ಗೆ ಪಾಠ ಮಾಡ್ತಿದ್ದೀರಲ್ಲ ಚಿಕ್ಕಜ್ಮಾನ್ರೆ. ನೋಡಿ, ಅಪ್ಪ ಅಮ್ಮಗೆ ನೋವು ಕೊಟ್ಟವರು ಯಾರು ಈ ಜಗತ್ತಲ್ಲಿ ಸುಖವಾಗಿಲ್ಲ ಅನ್ನೋದನ್ನ ನಿಮ್ ನೆನಪಲ್ಲಿ ಇಟ್ಕೊಳ್ಳಿ. ಈಗ ನಾನು ಪಡ್ತಿರೋ ಸುಖಾನೇ ಸಾಕು. ಈ ವಯಸ್ಸಲ್ಲೇ ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು, ಯಾವ್ದನ್ನು ಉಳಿಸ್ಕೋಬೇಕು, ಯಾವ್ದನ್ನು ಕಳ್ಕೋಬೇಕು ಎಲ್ಲ ಆಗೋಗಿದೆ. ಇನ್ನಿದ್ದು ಪ್ರಯೋಜನ ಇಲ್ಲ. ಈ ಕ್ಷಣನೇ ಸತ್ರು. ನೋ ಇಶ್ಯೂಸ್. ಯಾಕಿಂತ ಮಾತೆಲ್ಲ ಹೇಳ್ತೀರಾ ಚಿಕ್ಕಜ್ಮಾನ್ರೆ? ನಿಮ್ ಪ್ರಾಣ ಹೋಗ್ಲಿ ಅಂತ ಯಾರು ಕೇಳ್ಕೋತಿಲ್ಲ. ನೀವ್ ಆಸ್ಪತ್ರೆಯಲ್ಲಿ ಹುಷಾರಿಲ್ದೆ ಮಲ್ಗಿರುವಾಗ ನಿಮಗೇನಾಗ್ಬಿಡುತ್ತೋ, ನಿಮ್ಮನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀವೋ ಅಂತ ಅಮ್ಮ ಅವರು ಎಷ್ಟು ದುಃಖ ಪಟ್ಟಿದ್ದಾರೆ ಅಂತ ನಿಮಗ್ ಗೊತ್ತಿಲ್ಲ. ಯಾವ ತಂದೆ ತಾಯಿನೂ ಅವ್ರ ಕಣ್ಮುಂದೆ ಅವ್ರ ಮಕ್ಕಳು ಸಾಯೋದನ್ನ ಸಹಿಸೋದಿಲ್ಲ ಚಿಕ್ಕಜ್ಮಾನ್ರೆ. ಅವ್ರ ಪ್ರಾಣ ಕೊಟ್ಟಾದ್ರೂ ತಮ್ಮ ಮಕ್ಳ ಪ್ರಾಣನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಹೊರತು ಮಕ್ಳ ಪ್ರಾಣನ ಕೇಳೋದಿಲ್ಲ. ಈಗ್ಲೂ ನಿಮ್ಗೆ ಬದಲಾಗೋದಕ್ಕೆ ಅವಕಾಶ ಇದೆ. ದಯವಿಟ್ಟು ಬದಲಾಗಿ. ನಾನು ನಿಮ್ ಹತ್ರ ಇಷ್ಟೇ ಕೇಳ್ಕೊಳ್ಳೋದು, ಅವ್ರಿಗೆ ಮಾತ್ರ ನೋವು ಕೊಡ್ಬೇಡಿ.